ಎಲ್ಲಿಗೂ ನಮಸ್ಕಾರ. ಇವತ್ತಿನ ರೆಸಿಪಿಯಲ್ಲಿ ತರಕಾರಿ ಕೂಟ್ನ ಮಾಡ್ತಾ ಇದ್ದೀನಿ. ಸಾಮಾನ್ಯವಾಗಿ ಮದುವೆ ಮನೆಗಳಲ್ಲಿ ಸಮಾರಂಭಗಳಲ್ಲಿ ತರಕಾರಿ ಕೂಟ್ ಮಾಡ್ತಾರೆ. ನಾನಿವತ್ತು ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ ನ ಬಳಸಿ ಕೂಟ್ ಮಾಡ್ತಾ ಇದ್ದೀನಿ. ಇದರಿಂದ ಅದ್ಭುತವಾದ ರುಚಿನ ಕೊಡುತ್ತೆ. ಸೊ ಬನ್ನಿ ರೆಸಿಪಿನ ಹೇಗ್ ಮಾಡೋದು ಅಂತ ನೋಡೋಣ. ಕೂಟ್ ಮಾಡ್ಕೊಳ್ಳಿಕ್ಕೆ ನಾನು ಬೇಳೆ ಬೇಯಿಸ್ಕೊತಾ ಇದ್ದೀನಿ. ಒಂದು ಅರ್ಧ ಕಪ್ ಆಗಷ್ಟು ತೊಗರಿ ಬೇಳೆನ ಚೆನ್ನಾಗಿ ತೊಳೆದು ಒಂದು 1/4 ಗಂಟೆ ನೆನೆಸಿಟ್ಕೊಂಡಿದ್ದೆ. ನೆಂದ್ರೆ ಬೇಗ ಬೇಯುತ್ತೆ. ಅರ್ಧ ಕಪ್ ಅಷ್ಟು ತೊಗರಿ ಬೇಳೆಗೆ 1.5 ಕಪ್ ಆಗಷ್ಟು ನೀರು, ಸ್ವಲ್ಪ ಅರಿಶಿನ, ಎಣ್ಣೆನ ಹಾಕಿ 2 ರಿಂದ 3 ವಿಷಲ್ ಕೂಗಿಸ್ಕೊಡಿ. ನೆಕ್ಸ್ಟ್ ಯಾವ ಪಾತ್ರೆನಲ್ಲಿ ಕೂಟ್ ಮಾಡ್ತೀರಾ ಅದಕ್ಕೆ 1 ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡು ತರಕಾರಿಗಳನ್ನ ಹಾಕೋಬೇಕು. ನಾನಿಲ್ಲಿ ಕ್ಯಾರೆಟ್, ಬೀನ್ಸ್ ಮತ್ತೆ ಕುಂಬಳಕಾಯಿ ಮತ್ತೆ ಸ್ವಲ್ಪ ಸೋರೆಕಾಯಿ ತಗೊಂಡಿದ್ದೀನಿ, ಕ್ಯಾರೆಟ್ ಸ್ವಲ್ಪ ತಗೊಂಡಿದ್ದೀನಿ, ಹಾಗೆ ಆಲೂಗೆಡ್ಡೆ ಕೂಡ ತಗೊಂಡಿದ್ದೀನಿ. ಇಷ್ಟೇ ಅಲ್ಲ, ನಿಮ್ಗೆ ಇಷ್ಟವಾದ ತರಕಾರಿಗಳನ್ನ ಹಾಕೋಬಹುದು. ಗೆಡ್ಡೆಕೋಸು ಎಲ್ಲ ಹಾಕೋಬಹುದು. ಮನೆಯಲ್ಲಿ ಯಾವ್ದು ಅವೈಲೇಬಲ್ ಇದೆ ಅದನ್ನ ಹಾಕೊಂಡು ಮಾಡಬಹುದು. ಎಣ್ಣೆ ಮೇಲೆ ಸ್ವಲ್ಪ ಹುರ್ಕೋಬೇಕು. 2 ರಿಂದ 3 ನಿಮಿಷ ಈ ತರ ಎಣ್ಣೆನಲ್ಲೇ ಹುರ್ಕೊಳ್ಳಿ. ತರಕಾರಿ ಎಣ್ಣೆನಲ್ಲಿ ಫ್ರೈ ಆದಾಗ ತುಂಬಾ ರುಚಿ ಕೊಡುತ್ತೆ. ಇದಕ್ಕೆ 1 ಲೀಟರ್ ಆಗಷ್ಟು ನೀರ್ನ ಹಾಕಿ 1/4 ಕಪ್ ಆಗಷ್ಟು ಶೇಂಗಾ ಹಾಕೋಬೇಕು. ಹಸಿ ಕಾಳು ಯಾವ್ದನ್ನಾದ್ರೂ ಹಾಕೋಬಹುದು, ಇಲ್ಲ ಅಂದ್ರೆ ಶೇಂಗಾನಾರು ಹಾಕೋಬಹುದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಬೇಯಿಸ್ಕೊಳ್ಳಿ 5 ನಿಮಿಷ. ಅಷ್ಟರಲ್ಲಿ ಮಸಾಲ ಮಾಡ್ಕೊಳ್ಳೋಣ, ಕೂಟ್ ಮಸಾಲ. ಇದಕ್ಕೆ 2 ಸ್ಪೂನ್ ಅಷ್ಟು ಕಡಲೆಬೇಳೆ, 2 ಸ್ಪೂನ್ ಉದ್ದಿನಬೇಳೆ, ಸ್ವಲ್ಪ ಮೆಂತ್ಯ, ಸ್ವಲ್ಪ ಮೆಣಸು, ಅರ್ಧ ಸ್ಪೂನ್ ಮೆಣಸು, 2 ಸ್ಪೂನ್ ಅಷ್ಟು ಧನಿಯಾನ ಹಾಕೊಂಡು ಹುರ್ಕೋಬೇಕು. ಸಣ್ಣ ಉರಿನಲ್ಲೇ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಇದಿಷ್ಟು ಸ್ವಲ್ಪ ಹುರ್ಕೊಂಡ್ಮೇಲೆ ಇದಕ್ಕೆ ಖಾರಕ್ಕೆ 4 ರಿಂದ 5 ಒಣಮೆಣಸಿನ್ಕಾಯಿ ಸೇರಿಸ್ತಾ ಇದ್ದೀನಿ. ಒಣಮೆಣಸಿನ್ಕಾಯಿ ಹಾಕದ್ಮೇಲೆ ಅರ್ಧ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡು ಉರಿಯೋದ್ರಿಂದ ಘಾಟ್ ಆಗಲ್ಲ. 1 ಸ್ಪೂನ್ ಅಷ್ಟು ಜೀರಿಗೆ, ಅರ್ಧ ಸ್ಪೂನ್ ಅಷ್ಟು ಗಸಗಸೆನ ಹಾಕೊಂಡು ಇದನ್ನು ಹುರ್ಕೋಬೇಕು. ಕೊನೆಯಲ್ಲಿ ಸ್ವಲ್ಪ ಚಕ್ಕೆ ಕೂಡ ಹಾಕೋತಾ ಇದ್ದೀನಿ. 2 ರಿಂದ 3 ಚೂರಷ್ಟು ಚಕ್ಕೆನ ಹಾಕೊಂಡು ಹಿಂಗನ್ನ ಹಾಕೊಂಡು ಕೊನೆಯಲ್ಲಿ ಈ ತರ ಅದೇ ಕಾವ್ನಲ್ಲಿ ಹುರ್ಕೊಂಡು ಅರ್ಧ ಕಪ್ ಆಗಷ್ಟು ಹಸಿ ತೆಂಗಿನಕಾಯಿ ಹಾಕೋತಾ ಇದ್ದೀನಿ. ಕೂಟ್ಗೆ ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ನೀವು ತೆಂಗಿನಕಾಯಿ ಹಾಕೋಬಹುದು. ಈ ಖಾರಕ್ಕೆ ಅರ್ಧ ಕಪ್ ಆದ್ರೆ ಸಾಕಾಗತ್ತೆ. ಇದಿಷ್ಟನ್ನು ಹಾಗೆ ಬೆಚ್ಚಗ್ ಮಾಡ್ಕೊಳ್ಳಿ. ತೆಂಗಿನಕಾಯಿ ಹಾಕಿ ತುಂಬಾ ಉರಿಯೋದೇನ್ ಬೇಡ. ಜಸ್ಟ್ ಅದೇ ಕಾವನಲ್ಲೇ ಬೆಚ್ಚಗ್ ಮಾಡಿ ತಣ್ಣಗಾದ್ಮೇಲೆ ನೀರ್ ಹಾಕೊಂಡು ರುಬ್ಕೊಳ್ಳಿ. ಇದು 5 ನಿಮಿಷದಿಂದ ಬೇಯ್ತಾ ಇದೆ ನೋಡಿ. ಕುಂಬಳಕಾಯಿ ಎಲ್ಲ ಚೆನ್ನಾಗಿ ಬೆಂದ್ಕೊಂಡಿದೆ. ತರಕಾರಿ ಎಲ್ಲ ಬೆಂದ ಮೇಲೆ ಇದಕ್ಕೆ 1 ಟೊಮೆಟೊ ಹಾಗೆ ಅರ್ಧ ಕಪ್ ಆಗಷ್ಟು ಹುಣಸೆ ರಸ ಹಾಕೋತಾ ಇದ್ದೀನಿ. ಇದಿಷ್ಟನ್ನು ಹಾಕೊಂಡು ಜಸ್ಟ್ 1 ಕುದಿ ಬರ್ಬೇಕು. ಟೊಮೆಟೊ ಎಲ್ಲ ಸ್ವಲ್ಪ ಬೆಂದು ಮೇಲ್ ಬರುತ್ತೆ. ಸೊ ಅವಾಗ ಬೇಳೆ ಹಾಕೊಳ್ಳಿ. ಬೇಯಿಸಿರಾ ಅಂತ ಬೇಳೆ ನೀರ್ ಸಮೇತನ ಹಾಕೊಂಡು ಇದು ಕುದಿಯುವಾಗ ರುಬ್ಬಿರಾ ಅಂತ ಮಸಾಲೆ ಹಾಕೊಳ್ಳಿ. ತುಂಬಾ ಸುಲಭ, ಬಟ್ ಅಷ್ಟೇ ರುಚಿಯಾಗಿರುತ್ತೆ. ಹದ ನೋಡ್ಕೊಂಡು, ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರ್ನ ಹಾಕೋಬೇಕು. ನೀರ್ನ ಸೇರಿಸಿ ಕುದಿಸ್ಕೋಬೇಕು. ಚೆನ್ನಾಗಿ ನೊರೆ ಬರೋವರೆಗೂ ಕುದಿಲಿ. ಇದು 5-6 ನಿಮಿಷ ಕುದಿಬೇಕು. ಹಸಿ ಮಸಾಲೆ, ಹಸಿ ತೆಂಗಿನಕಾಯಿ ಹಾಕಿರೋದ್ರಿಂದ ಕುದಿ ಬಂದ್ರೆ ಚೆನ್ನಾಗಿರುತ್ತೆ ನೋಡಿ. ಈ ತರ ನೊರೆ ಬರೋವರೆಗೂ ಕುದಿಸ್ಕೋಬೇಕು. ಕಾಯೆಲ್ಲ ಚೆನ್ನಾಗಿ ಕುದ್ದಿದೆ. ಸೊ ಫೈನಲ್ ಆಗಿ ನಮ್ಮ ಸ್ಪೆಷಲ್ ಇಂಗ್ರೀಡಿಯೆಂಟ್ ಮ್ಯಾಗಿ ಮಸಾಲಾ ಮ್ಯಾಜಿಕ್ ನ ಆಡ್ ಮಾಡೋ ಟೈಮ್ ಬಂತು. ಇದರಲ್ಲಿ 10 ಆಯ್ದ ಮಸಾಲಾ ಪದಾರ್ಥಗಳನ್ನ ಹದವಾಗಿ ಹುರಿದು ಪುಡಿ ಮಾಡಿರೋದ್ರಿಂದ ಅಡ್ಗೆ ರುಚಿ ಅದ್ಭುತವಾಗಿರುತ್ತೆ. ದಿನನಿತ್ಯ ಮಾಡುವಂತ ಅಡ್ಗೆಗಳಿಗೆ ಈ ಮಸಾಲಾನ ಬಳಸೋದ್ರಿಂದ ಸಿಂಪಲ್ ಅಡ್ಗೆ ಕೂಡ ಎಕ್ಸ್ಟ್ರಾರ್ಡಿನರಿ ಟೇಸ್ಟ್ ಕೊಡುತ್ತೆ. ಸೊ ನೀವು ಮನೆಯಲ್ಲಿ ಪಲ್ಯ, ಗೊಜ್ಜು, ದಾಲ್, ಕಿಚಡಿ ಈ ತರ ಎಲ್ಲ ಮಾಡಿದಾಗ ಈ ಮ್ಯಾಗಿ ಮಸಾಲಾ ಮ್ಯಾಜಿಕ್ ನ ಬಳಸಿ ಮಾಡಿ ನೋಡಿ. ಮನೆ ಮಂದಿ ಎಲ್ಲ ಇಷ್ಟಪಟ್ಟು ಊಟ ಮಾಡ್ತಾರೆ. ಈ ಮ್ಯಾಗಿ ಮಸಾಲಾ ಮ್ಯಾಜಿಕ್ ನ 1 ಸ್ಯಾಚೆಟ್ ನ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ ನ ಕ್ಲೋಸ್ ಮಾಡಿ ಜಸ್ಟ್ 2 ರಿಂದ 3 ನಿಮಿಷ ಕುದಿಸ್ಕೊಳ್ಳಿ. ಲಿಡ್ ಓಪನ್ ಮಾಡಿದ್ರೆ ಮನೆಯೆಲ್ಲ ಘಮಘಮ ಅನ್ನುತ್ತೆ. ಕೊನೆಯಲ್ಲಿ ಸ್ವಲ್ಪ ಎಣ್ಣೆ ಕಾಯಿಸಿ ಒಣಮೆಣಸಿನ್ಕಾಯಿ, ಕರಿಬೇವು, ಸಾಸಿವೆನ ಹಾಕಿ ಒಗ್ಗರಣೆ ಕೊಟ್ರೆ ರುಚಿಯಾದ ತರಕಾರಿ ಕೂಟ್ ರೆಡಿ. ಬೇಕು ಅಂದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕೋಬಹುದು. ಇದು ಕುಸ್ಲಕ್ಕಿ ಅನ್ನಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ನಾನಿವತ್ತು ವೈಟ್ ರೈಸ್ ಮಾಡ್ಕೊಂಡಿದ್ದೀನಿ. ಬಿಸಿ ಅನ್ನಕ್ಕೆ ಈ ತರಕಾರಿ ಕೂಟ್ನ ಹಾಕೊಂಡು ತುಪ್ಪನ ಹಾಕೊಂಡು ಊಟ ಮಾಡ್ತಿದ್ರೆ ಸಕ್ಕತ್ತಾಗಿರುತ್ತೆ ಟೇಸ್ಟ್. ಸೊ ಮತ್ತೆ ತಡ, ನೀವು ಕೂಡ ಟ್ರೈ ಮಾಡಿ. ಖಂಡಿತ ನಿಮ್ಮೆಲ್ರಿಗೂ ಇಷ್ಟ ಆಯ್ತು ಅನ್ಕೊಂತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು.